ಶ್ರೋತೃಗಳೇ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕತೆಗಳ ಮಾಲಿಕೆಯಲ್ಲಿ ಇಂದಿನ ಕತೆ ವರದಾನ. ಇಂದಿನಂತೆ ರಾಜ ವಿಕ್ರಮ ಬೇತಾಳನನ್ನ ಹೊತ್ತುಕೊಂಡು ನಡೆಯಲು ಪ್ರಾರಂಭ ಮಾಡಿದಾಗ ಬೇತಾಳವು ರಾಜನನ್ನ ಕುರಿತು, ಮಹಾರಾಜ, ನಿನಗೆ ನಡೆಯೋ ಕಷ್ಟ ಗೊತ್ತಾಗದೇ ಇರೋಕೆ ಒಂದು ಕತೆಯನ್ನ ಹೇಳ್ತೇನೆ ಕೇಳು ಅಂತ ಹೇಳಿ ಕತೆಯನ್ನ ಪ್ರಾರಂಭ ಮಾಡ್ತು. ಹಿಂದೆ ಒಂದು ಕಾಲದಲ್ಲಿ ರತ್ನಪುರಿ ಅನ್ನೋ ದೇಶವನ್ನ ರಾಜ ರವಿವರ್ಮ ಅನ್ನೋವನು ಆಳಿಕೊಂಡಿದ್ದ. ಪರೋಪಕಾರಿಯೂ ತ್ಯಾಗಮೂರ್ತಿಯೂ ಆದಂತಹ ರವಿವರ್ಮ ರಾಜನಿಗೆ ಮಾರುವೇಷ ಬಹಳ ಇಷ್ಟವಾಗಿತ್ತು. ಹೀಗೆ ಮಾರುವೇಷದಲ್ಲಿ ಪಾದಚಾರಿಯಾಗಿ ಬಹಳಷ್ಟು ದೂರ ನಡೆದು ಹೋಗೋದನ್ನ ಅಭ್ಯಾಸ ಮಾಡಿಕೊಂಡಿದ್ದ. ಸಾಮಾನ್ಯ ಜನರಂತೆ ಯಾರನ್ನೂ ಜೊತೆಯಲ್ಲಿ ಕರೆದೊಯ್ಯದೆ ಒಬ್ಬನೇ ನಡೀತಾ ಇದ್ದ. ಹೀಗೆ ಒಂದು ಸಾರಿ ರವಿವರ್ಮ ಯಾವುದೋ ಒಬ್ಬ ದೂರದ ದಾರಿ ಹೋಕನಂತೆ ನಡೀತಾ ಕೆಲವು ದಿನಗಳ ಮೇಲೆ ಒಂದು ಪರ್ವತ ಪ್ರಾಂತ್ಯವನ್ನ ತಲುಪದ. ಹಾಗೆಯೇ ಮುಂದೆ ಕ್ರಮಿಸಿದಾಗ ಒಂದು ಕಣಿವೆ ಕಂಡು ಬಂತು. ಮುಂದೆ ದಾರಿ ಕಾಣಲಿಲ್ಲ. ರವಿವರ್ಮ ಅಲ್ಲಿಯೇ ನಿಂತು ಯೋಚನೆ ಮಾಡ್ತಾ ಇದ್ದಾಗ ಆ ಕಣಿವೆಯ ಮಗ್ಗಲಿನಲ್ಲಿ ಆಜಾನುಬಾಹು ವ್ಯಕ್ತಿಯೊಬ್ಬ ಬಂದ. ಅವನು ಧರಿಸಿದ್ದಂತಹ ಉಡುಪುಗಳು ಬಹಳ ಬೆಲೆ ಬಾಳುವಂತಹದ್ದಾಗಿದ್ವು. ಅವು ಜಗಜಗನೆ ಹೊಳಿತಾ ಇದ್ವು. ಕೈಯಲ್ಲಿ ಒಂದು ಅಂದವಾದ ಕೋಲನ್ನ ಹಿಡಿದಿದ್ದ. ನೋಡೋಕೆ ಅತ್ಯಂತ ಸುಂದರನೂ ಬಲಶಾಲಿಯೂ ಆದ ಅವನ ಗತ್ತನ್ನ ನೋಡಿದರೆ ಯಾರೋ ದೊಡ್ಡ ಮನುಷ್ಯನ ರೀತಿ ಕಾಣ್ತಾ ಇದ್ದ. ಸಾಮಾನ್ಯ ವೇಷದಲ್ಲಿ ಸಾಗಿದ್ದ ರಾಜ ರವಿವರ್ಮನ ಎದುರಿಗೆ ಬಂದು, ಏನಪ್ಪಾ, ಬಹಳ ಸುಸ್ತಾದ ಹಾಗೆ ಕಾಣಿಸ್ತಾ ಇದ್ದೀಯಾ? ಯಾರು ನೀನು? ಎಲ್ಲಿಂದ ಬರ್ತಾ ಇದ್ದೀಯಾ? ಈಗ ಎಲ್ಲಿಗೆ ನಡೆದಿರುವೆ? ಯಾವುದಕ್ಕೂ ಜಾಗ್ರತೆ ಇರಲಿ. ಈ ಕಡೆಗೆ ನಡೆದು ಬಾ. ಸಮಯದ ಅರಿವಿಲ್ಲದೆ ಎಷ್ಟೋ ಜನರು ಪ್ರಯಾಣ ಮಾಡ್ತಾರೆ. ಅಂಥವರಿಗೆ ರಾತ್ರಿಯ ಹೊತ್ತಿನಲ್ಲಿ ತಂಗಲು ಜಾಗ ಕೊಟ್ಟು ಕೊಂಚವಾದರೂ ಉಪಕಾರ ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ನನ್ನೊಂದಿಗೆ ಬಾ ಅಂತ ಪ್ರೀತಿಯಿಂದ ಕರೆದ. ರವಿವರ್ಮ ತನ್ನ ನಿಜ ವಿಷಯವನ್ನ ಮುಚ್ಚಿಟ್ಟು ತನ್ನ ಪ್ರಯಾಣದ ಸಂಗತಿಯನ್ನ ವೇಷಕ್ಕೆ ತಕ್ಕ ಹಾಗೆ ಹೇಳಿದಾಗ ಆ ದೊಡ್ಡ ಮನುಷ್ಯ, ಅಯ್ಯೋ ಪಾಪ, ದಾರಿ ತಪ್ಪಿ ಬಹಳ ದೂರ ಬಂದಂತಿದೆ. ಈ ಸಮಯದಲ್ಲಿ ಗುಡ್ಡಗಳನ್ನ, ಗುಹೆಗಳನ್ನ, ಗುಂಡಿಗಳನ್ನು ದಾಟುತ್ತಾ ಸುತ್ತಿ ಬಳಸಿ ಹೋಗಲು ಆಗಲ್ಲ. ಆದ್ರೂ ಪರವಾಗಿಲ್ಲ, ಏನು ಹೆದರಬೇಡ. ನನ್ನ ಜೊತೆನಲ್ಲೇ ಊಟ ಮಾಡು. ನಿಮಗೆ ಒಂದು ವಿಚಿತ್ರವಾದ ಹಾಸಿಗೆನ ತೋರಿಸ್ತೇನೆ. ಅದರ ಮೇಲೆ ಹಾಯಾಗಿ ಮಲಗಿ ಸುಖ ನಿದ್ದೆ ಮಾಡಿ ಚೆನ್ನಾಗಿ ನಿದ್ರೆಯಾದ ಮೇಲೆ ಬೆಳಿಗ್ಗೆ ಹೋಗಬಹುದು ಅಂತ ಹೇಳಿದ. ಇಬ್ಬರು ಮಾತನಾಡ್ತಾ ಗುಡ್ಡದ ಮೇಲ್ಭಾಗದಲ್ಲಿ ಸಾಗುತ್ತಾ ಇದ್ದಾಗ ಅವರಿಬ್ಬರು ನಡೆದು ಬಂದ ಕಡೆಯಿಂದ ಏನೋ ಶಬ್ದ ಕೇಳಿ ಬಂತು. ಅದು ಒಂದು ವರ್ತಕರ ಗುಂಪಿನ ಸದ್ದು. ಕತ್ತೆಗಳ ಮೇಲೆ ಸರಕು ಹೇರಿಕೊಂಡು ಕಷ್ಟಪಟ್ಟು ನಡೀತಾ ಇದ್ರು. ಆ ಶಬ್ದ ಕೇಳಿದ ಕೂಡಲೇ ಆ ದೊಡ್ಡ ಮನುಷ್ಯ ಈಗಲೇ ಬರ್ತೇನೆ ಅಂತ ರವಿವರ್ಮ ರಾಜನಿಗೆ ಹೇಳಿ ಅವರ ಕಡೆ ಹೊರಟು ಹೋದ. ಅಯ್ಯ ವ್ಯಾಪಾರಿಗಳೇ, ಇಷ್ಟು ಹೊತ್ತಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಲ್ಲ, ಬನ್ನಿ ನನ್ನೊಂದಿಗೆ ನನ್ನ ಮನೆಯಲ್ಲಿ ಸ್ವಲ್ಪ ಹೊಟ್ಟೆ ತಣ್ಣಗೆ ಮಾಡಿಕೊಂಡು ರಾತ್ರಿಯಲ್ಲಿ ವಿಶ್ರಮಿಸಿ ಬೆಳಗಾದ ಮೇಲೆ ಹೋಗುವಿರಂತೆ ಅಂತ ಕರೆದ. ಆ ದೊಡ್ಡ ಮನುಷ್ಯ ಹೀಗೆ ವರ್ತಕರ ಜೊತೆ ಮಾತನಾಡ್ತಾ ಇದ್ದಾಗ ಈ ರವಿವರ್ಮನಿಗೆ ದೂರದಲ್ಲಿ ಒಬ್ಬ ವೃದ್ಧ ಕಂಡು ಬಂದ. ತಲೆಯ ಮೇಲೆ ಕಟ್ಟಿಗೆಯ ಹೊರೆಯನ್ನ ಹೊತ್ಕೊಂಡು ತೂಗಾಡ್ತಾ ಹೊರಲಾರದವನಂತೆ ನಡೀತಾ ಇದ್ದ. ಆಗ ಆ ಮುದುಕನಿಗೆ ಸಹಾಯ ಮಾಡಬೇಕು ಅಂತ ಸಾಮಾನ್ಯ ವೇಷದಲ್ಲಿದ್ದ ರಾಜ ಅವನ ಹತ್ತಿರ ಹೋದ. ಆ ವೃದ್ಧ ರವಿವರ್ಮನನ್ನ ನೋಡಿ, ಪರೋಪಕಾರ ಮಾಡೋಕೆ ಬಂದ ನೀನು ತುಂಬಾ ಒಳ್ಳೆಯವನ ರೀತಿ ಕಾಣ್ತಾ ಇದೀಯಾ. ಈ ಸ್ಥಳದಲ್ಲಿ ನಿನ್ನಂತಹವನು ಇರೋದು ನನಗೆ ಆಶ್ಚರ್ಯವಾಗಿದೆ. ಅದಕ್ಕಾಗೇ ನಿನ್ನ ಯೋಗಕ್ಷೇಮ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಚಂದ್ರವರ್ಮ ಕೂಡ ಮುದುಕನ ಪ್ರಶ್ನೆಯಿಂದ ಆಶ್ಚರ್ಯ ಪಡ್ತಾ ತನ್ನ ವಿವರಗಳನ್ನ ಅವನೊಂದಿಗೆ ಹೇಳ್ತಾ, ತಾತ, ಒಬ್ಬ ದಯಾವಂತನಾದ ದೊಡ್ಡ ಮನುಷ್ಯ ಈ ರಾತ್ರಿಯಲ್ಲಿ ಅವನ ಮನೆಯಲ್ಲಿದ್ದು ಹೋಗಬೇಕು ಅಂತ ಬಹಳ ಆದರದಿಂದ ಕರೆದಿದ್ದಾನೆ ಅಂತ ಹೇಳಿದ. ಅದಕ್ಕೆ ಆ ಮುದುಕ ನಿಟ್ಟುಸಿರು ಬಿಟ್ಟು, ನಿನ್ನನ್ನು ಕರೆದಿದ್ದಾನಾ ಅಂತ ಹೇಳಿದ. ಯಾಕೆ ತಾತ ನಿಟ್ಟುಸಿರು ಬಿಡ್ತಾ ಇದ್ದೀಯಾ ಅಂತ ಕೇಳಿದ ರವಿವರ್ಮ. ನೋಡಪ್ಪ, ನಿನ್ನನ್ನು ತನ್ನ ಮಾತಿನ ಬಲೆಯಿಂದ ಸಿಕ್ಕಿಸಿದ್ದಾನೆ ಆ ದುಷ್ಟ. ಒಳ್ಳೆಯ ಲಕ್ಷಣಗಳಿರೋ ನಿನ್ನನ್ನ ನೋಡಿದಾಗ ನನಗೆ ದುಃಖ ಆಗ್ತಾ ಇದೆ. ನೀನು ತಿಳಿದುಕೊಂಡಿರೋ ಹಾಗೆ ಆತ ದೊಡ್ಡ ಮನುಷ್ಯ ಅಲ್ಲ, ಪರಮ ನೀಚ. ಅವನ ಹತ್ರ ಒಂದು ವಿಚಿತ್ರ ಮಂಚ ಇದೆ. ಅದರಲ್ಲಿರೋ ಹಾಸಿಗೆ ನಿಜವಾದದ್ದಲ್ಲ, ಅದು ಮಾಯಾ ಮಂಚ ಅಂತ ಹೇಳಿ ಮತ್ತೊಮ್ಮೆ ನಿಟ್ಟುಸಿರಿಟ್ಟ ಆ ಮುದುಕ. ಅದನ್ನು ಕೇಳಿದ ರವಿವರ್ಮ ಆಶ್ಚರ್ಯ ಪಡ್ತಾ,
ಆ ದೊಡ್ಡ ಮನುಷ್ಯನನ್ನ ಕುರಿತು ನಿನಗೆ ಇನ್ನೂ ಏನಾದರೂ ತಿಳಿದಿದ್ದರೆ ದಯವಿಟ್ಟು ಹೇಳು ತಾತ ಅಂತ ಕೇಳಿದ. ಆಗ ಆತ ಹೇಳ್ದ, ಈ ದೊಡ್ಡ ಮನುಷ್ಯ ಒಬ್ಬ ರಾಕ್ಷಸಾಂಶ ಇರುವಂತ ಮಾಯಾವಿ ಮನುಷ್ಯ, ಧೂಮಕೇತು ಅಂತ ಅವನ ಹೆಸರು. ಹೇರಳವಾಗಿ ಚಿನ್ನವನ್ನ ತಯಾರಿಸಬೇಕೆಂಬ ಆಕಾಂಕ್ಷೆಯಿಂದ ಒಬ್ಬ ರಕ್ಕಸಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿದ. ಅವನ ಪ್ರಾರ್ಥನೆಗೆ ಪ್ರಸನ್ನಳಾದ ಆ ಪೂತನಿ ರಾಕ್ಷಸಿ ಅವನಿಗೆ, ಧೂಮಕೇತು, ನಿನ್ನ ಭಕ್ತಿಗೆ ಮೆಚ್ಚಿರುವೆ, ನಿನ್ನ ಅಪೇಕ್ಷೆಯು ನೆರವೇರಬೇಕಾದರೆ ಈ ಗುಡಿಯ ಮೂಲೆಯಲ್ಲಿರೋ ಮಂಚವನ್ನ ತೆಗೆದುಕೋ. ಅದು ನಿನಗೋಸ್ಕರ ನಾನು ಕಲ್ಪಿಸಿದ ಮಂಚ, ಮಾಯಾತಲ್ಪ ಅಂತ ಅದರ ಹೆಸರು. ಕರಡಿಯ ಕೂದಲುಗಳಿಂದ ನಿರ್ಮಿಸಲ್ಪಟ್ಟ ಮಹಾಮಹಿಮೆಯುಳ್ಳ ಮಂಚ ಅದು. ಆ ಮಂಚಕ್ಕೆ ಸರಿಯಾಗಿ ಅಳತೆಯುಳ್ಳ ಮನುಷ್ಯನನ್ನ ತಂದು ನೀನು ನನಗೆ ಬಲಿ ಕೊಟ್ಟೆಯಾದರೆ ಆ ದಿನವೇ ನಿನ್ನ ಮಹತ್ವಾಕಾಂಕ್ಷೆಯ ಕೋರಿಕೆ ಈಡೇರುತ್ತೆ ಅಂತ ಹೇಳಿ ಮಾಯವಾದ್ಲು. ಧೂಮಕೇತು ಮಹಾಪ್ರಸಾದ ಅಂತ ಗುಡಿಯಿಂದ ಮಂಚವನ್ನ ಇಲ್ಲಿಗೆ ತಂದಿದ್ದಾನೆ. ಅದಕ್ಕಾಗಿ ಪ್ರತ್ಯೇಕವಾದ ಭವನವನ್ನ ಕೂಡ ನಿರ್ಮಿಸಿದ್ದಾನೆ. ಈ ಕಣಿವೆಯ ಹತ್ತಿರ ಕಾದುಕೊಂಡಿದ್ದು ದಾರಿಯಲ್ಲಿ ಹೋಗಿ ಬರುವ ಪ್ರಯಾಣಿಕರಿಗೆ ಆದರಾತಿಥ್ಯ ನೀಡುವ ನೆಪದಲ್ಲಿ ಈ ಮಾಯಾತಲ್ಪದ ವಿಷಯ ಹೇಳ್ತಾ ಏನೂ ಅರಿಯದ ದಾರಿಹೋಕರನ್ನ ಆಕರ್ಷಿಸಿ ಮೋಸ ಮಾಡ್ತಾ ಇದ್ದಾನೆ. ಎಷ್ಟೋ ಕಾಲದಿಂದ ಜನರನ್ನ ಹಾಗೆ ಆಕರ್ಷಿಸಿ ಕರೆತಂದು ಮಂಚದ ಮೇಲೆ ಮಲಗಿಸಿ ಉದ್ದ ಹೆಚ್ಚಾದರೆ ಮಂಚಕ್ಕೆ ಸರಿಯಾಗೋ ಹಾಗೆ ಕಾಲು ಗಂಟುಗಳಿಗೆ ಕಟ್ಟು ಕಟ್ಟಿ ಒತ್ತಿ ಒತ್ತಿ ಚಿಕ್ಕದು ಮಾಡೋಕೆ ಪ್ರಯತ್ನ ಪಡ್ತಾನೆ. ಕಾಲು ಚಿಕ್ಕದಾಗಿದ್ದರೆ ಎಳೆದು ದೊಡ್ಡದು ಮಾಡೋಕೆ ಪ್ರಯತ್ನ ಪಡ್ತಾನೆ. ಅವನ ಹಿಂಸೆಗೆ ಜನ ಸಾಯ್ತಾ ಇದ್ದಾರೆ. ಈಗ ಆ ಮಂಚಕ್ಕೆ ಸರಿಯಾದ ಉದ್ದ ಇರೋವನೆಂದರೆ ನಾನೊಬ್ಬನೇ ಅಂತ ಹೇಳಿದ. ಆಗ ರಾಜ ರವಿವರ್ಮ, ಹಾಗಾದ್ರೆ ನೀವಿನ್ನೂ ಬದುಕಿಯೇ ಇದ್ದಿರಲ್ಲ, ನಿಮ್ಮನ್ನ ಆ ದುಷ್ಟ ಶಕ್ತಿಗೆ ಧೂಮಕೇತುವು ಬಲಿ ಕೊಡಲಿಲ್ವೇನು ಅಂತ ಕೇಳ್ದ. ಮೊದಲು ದಾರಿಹೋಕನಾಗಿ ನಿನ್ನ ಹಾಗೆ ನಾನು ಸಹ ಈ ಹಾದಿಯಲ್ಲಿ ಪ್ರಯಾಣಿಕನಾಗಿ ಬಂದಿದ್ದೆ. ನನ್ನನ್ನು ಸಹ ಪ್ರೀತಿಯಿಂದ ಧೂಮಕೇತು ಕಂಡ, ಮನೆಗೆ ಕರೆದೊಯ್ದು ಒಳ್ಳೆ ಭೋಜನ ನೀಡಿದ, ರಾತ್ರಿ ಆ ಮಾಯಾ ಮಂಚದ ಮೇಲೆ ಮಲಗಿಸಿದ. ಆದರೆ ನಾನು ಮಂಚಕ್ಕಿಂತ 1 ಮೊಳ ಉದ್ದವಾಗಿದ್ದೆ. ರಾತ್ರಿ ಇಡೀ ಸರಿಯಾಗಿ ನನಗೆ ನಿದ್ದೆನೇ ಬರಲಿಲ್ಲ. ಹೀಗಾಗಿ ನಾನು ದಿಂಬಿನ ಕಡೆ ಕಾಲು ಚಾಚಿ ಕಾಲಿನ ಕಡೆಗೆ ತಲೆ ಹಾಕಿ ಮಲಗಿದೆ. ಆಗ ನನ್ನ ಉದ್ದ ಮಂಚದ ಉದ್ದಕ್ಕೆ ಸರಿಯಾಯಿತು. ಮಂಚದ ಮರ್ಮ ಗೊತ್ತಾಗಿ ನಿದ್ರೆ ಇಲ್ಲದಿದ್ದರೂ ಕಣ್ಮುಚ್ಚಿ ಮಲಗಿದ್ದೆ. ಮಧ್ಯರಾತ್ರಿ ಸರಿಯಾಗಿ ಬಂದು ನೋಡಿದ ಧೂಮಕೇತು, ಅಬ್ಬಾ, ಪೂತನಿ ದೇವತೆಗೆ ಸರಿಯಾದ ಬಲಿ ಇವನು ಅಂತ ಪ್ರಾರ್ಥಿಸಿದ. ನಾನು ಕೊಂಚ ಕೃಶವಾಗಿದ್ದರಿಂದ ಚೆನ್ನಾಗಿ ತಿನ್ನಿಸಿ ದಪ್ಪಗಾಗಿಸಲು ಹೆಣಗಿದ. ಕೊನೆಗೊಂದು ದಿನ ನನ್ನ ಬಲಿದಾನದ ವಿಷಯ ಮೊದಲೇ ಅವನ ಕೆಲಸದ ಆಳಿನಿಂದ ನನಗೆ ತಿಳಿಯಿತು. ಆ ದಿನ ರಾತ್ರಿ ನಾನು ಮಂಚದ ಮೇಲೆ ದಿಂಬಿನ ಕಡೆಗೆ ತಲೆಯಿಟ್ಟು ಮಲಗಿದೆ. ಯಥಾರೀತಿ ನನ್ನ ಕಾಲುಗಳು ಮಂಚಕ್ಕಿಂತಲೂ 1 ಮೊಳ ಉದ್ದವಾಗಿದ್ದವು. ಆಗ ಧೂಮಕೇತು ಆಶ್ಚರ್ಯಗೊಂಡ. ಇದು ಅವನಿಗೆ ಪರಮಾಶ್ಚರ್ಯವಾಗಿತ್ತು. ಪೂತನಿ ರಕ್ಕಸೆಯು ಆ ದಿನ ಮಂಚದ ಸಂಗತಿ ಹೇಳಿದ ಕೂಡಲೇ ಧೂಮಕೇತುವು ಅವಸರದಲ್ಲಿ ಸಂತೋಷದಲ್ಲಿ ದೇವಿ ಇನ್ನೂ ಮುಂದಿನ ಸಂಗತಿ ಹೇಳುವ ಮುಂಚೆಯೇ ಮಂಚವನ್ನು ತಂದು ಬಿಟ್ಟಿದ್ದ. ನನ್ನ ಕಾಲು ಮಂಚಕ್ಕೆ ಹೇಗೆ ಸರಿ ಹೊಂದಿತು ಅನ್ನೋದನ್ನ ಆತ ಆಗಾಗ ನನ್ನನ್ನು ಕೇಳ್ತಾನೇ ಇದ್ದ. ನನಗೇನು ತಿಳಿಯದು ಅಂತ ಹೇಳ್ದೆ. ಆದರೂ ಅವನು ದಿನ ಹಠ ಬಿಡದೆ ನನ್ನನ್ನ ಪೀಡಿಸತೊಡಗ್ತಾ ಇದ್ದ. ನಾನು ಆ ಗುಟ್ಟನ್ನ ಬಿಟ್ಟು ಕೊಡಲೇ ಇಲ್ಲ ಅಂತ ಮುದುಕ ಹೇಳಿದ. ಹಾಗಾಗಿ ಬೇಸತ್ತ ಧೂಮಕೇತು ನನ್ನನ್ನ ಗುಲಾಮನನ್ನಾಗಿ ಮಾಡಿಕೊಂಡು ತನ್ನ ಸೇವೆಗೆ ಇಟ್ಟುಕೊಂಡಿದ್ದಾನೆ. ದಿನಾ ನೀರು ಸೌದೆ ತರೋದು ನನ್ನ ಕೆಲಸ ಆಗಿದೆ. ಹೀಗೆ ಮಾತುಕತೆ ರವಿವರ್ಮ ಮುದುಕನ ನಡುವೆ ನಡೀತಾ ಇದ್ದಾಗ ವರ್ತಕರ ಗುಂಪನ್ನ ನಗೆಗಡಲಿನಲ್ಲಿ ತೇಲಿಸ್ತಾ ಏನೋ ಹೇಳ್ತಾ ಧೂಮಕೇತು ಇವರ ಹತ್ತಿರ ಬರೋ ಅಷ್ಟರಲ್ಲಿ ಮುದುಕ ರವಿವರ್ಮನ ಕಿವಿಯಲ್ಲಿ ಏನೋ ರಹಸ್ಯ ಹೇಳಿ ಅವಸರವಾಗಿ ಹೋಗಿಬಿಟ್ಟ. ಆ ದಿನ ಸಿಕ್ಕಂತಹ ಅತಿಥಿಗಳಲ್ಲಿ ರವಿವರ್ಮನೇ ಅತ್ಯಂತ ಸುಂದರ ಪುರುಷನಾಗಿದ್ದ. ಅವನು ಮಾಯಾಮಂಚಕ್ಕೆ ಸರಿ ಹೊಂದುವ ಅಂತ ಧೂಮಕೇತು ಭಾವಿಸಿದ್ದ. ಅದಕ್ಕಾಗಿ ರಾಜನಿಗೆ ವಿಶೇಷವಾದ ಆದರಾತಿಥ್ಯ ಭೋಜನವನ್ನ ಮಾಡಿಸಿದ. ರಾಜ ಚಂದ್ರವರ್ಮ ಏನೂ ಅರಿಯದ ಅಮಾಯಕನಂತೆ ಊಟ ಮುಗಿಸ್ದ. ಊಟವಾದ ತಕ್ಷಣವೇ ಸ್ವಲ್ಪ ಹೊತ್ತು ಮಂಚದ ಮೇಲೆ ಮಲಗೋಕೆ ಧೂಮಕೇತು ಸೂಚಿಸಿದ. ರಾಜನು ಏನೂ ತಿಳಿಯದವನ ಹಾಗೆ ನಟಿಸ್ತಾ ಕಾಲಿನ ಕಡೆಗೆ ತಲೆಯಿಟ್ಟು ಮಲಗದ. ಮಧ್ಯರಾತ್ರಿಗೆ ಧೂಮಕೇತು ಬಂದು ನೋಡಿದಾಗ ರವಿವರ್ಮ ರಾಜ ಮಂಚಕ್ಕೆ ಸರಿಯಾಗಿ ಹೊಂದಿಕೊಂಡಿರೋದನ್ನ ತಿಳಿದು
ಸಂತೋಷದಿಂದ ಉಬ್ಬಿ ಹೋದ. ಅವನಿಗೆ ಆಗ ವರ್ತಕ ಗುಂಪಿನ ನೆನಪೇ ಇಲ್ಲವಾಗಿ ಹೋಯಿತು. ತನ್ನ ಇಷ್ಟ ದೇವತೆಗೆ ಸರಿಯಾದ ಬಲಿ ಇವ ಅಂತ ರವಿವರ್ಮನನ್ನ ಚೆನ್ನಾಗಿ ಸಾಕತೊಡಗಿದ. ಸೊರಕಲು ಮುದುಕನಿಗಿಂತ ಇವನು 1000 ಪಾಲು ಮೇಲು. ಈ ನರಬಲಿಯಿಂದ ಪೂತನಿ ದೇವತೆ ಪ್ರಸನ್ನಳಾಗ್ತಾಳೆ ಅಂತ ಬಗೆದ. ಈ ನಡುವೆ ರಾಜನೂ ಮುದುಕನೂ ಸಂಧಿಸಿ ಏನೇನೋ ಮಾತನಾಡಿಕೊಳ್ತಾ ಇದ್ರು. ಒಂದು ರಾತ್ರಿ ರವಿವರ್ಮ ಮಲಗಿದಾಗ ಧೂಮಕೇತು ಬಂದು ದೇವತೆಯೊಂದಿಗೆ ಬಲಿಯ ದಿನವನ್ನ ಗೊತ್ತು ಮಾಡಿದ. ಆಗ ಮೇಲೆದ್ದ ರಾಜ, ಇಷ್ಟೊಂದು ದಿನಗಳಿಂದ ನಮ್ಮನ್ನ ಅತ್ಯಂತ ಆದರದಿಂದ ಕಂಡು ಇಷ್ಟವಾದ ಭಕ್ಷ್ಯ ಭೋಜನವನ್ನ ನೀಡಿ ಸತ್ಕಾರ ನೀಡಿದ್ದೀರಾ, ಮಂಚದ ಮೇಲೆ ಕೂಡ ಮಲಗಿಸಿದ್ದೀರಾ. ನಿಮ್ಮ ಉಪಕಾರ ಸದಾ ಸ್ಮರಣೀಯ. ಆದ್ರೆ ನನಗೊಂದು ಆಸೆ ಆಗಿದೆ ಅಂತ ಹೇಳಿದ. ಆಗ ಧೂಮಕೇತುವು, ಏನು ನಿನ್ನ ಆಸೆ ಅಂತ ಕೇಳಿದಾಗ, ಅತಿಥಿಗಳನ್ನ ಉಪಚರಿಸಿದ ನೀವು ಇಂತಹ ಅಪೂರ್ವವಾದ ಮಂಚದ ಮೇಲೆ ಮಲಗಿರೋದನ್ನ ನೋಡಬೇಕು ಅನ್ನೋ ಆಸೆಯಾಗಿದೆ. ಆದ ಕಾರಣ ಇಂದು ಒಂದು ದಿನ ಮಾತ್ರ ನೀವು ಆ ಸುಖ ಅನುಭವಿಸಿ ಅಂತ ಹೇಳಿದ. ಹೇಗೂ ತನ್ನ ಆಸೆ ಕೈಗೂಡ್ತಾ ಇದೆ ಅಂತ ಹಿಗ್ಗಿದ್ದ ಧೂಮಕೇತು ಒಮ್ಮೆಯಾದರೂ ತಾನೂ ಮಂಚದ ಮೇಲೆ ಮಲಗಬೇಕು ಅಂದ ರಾಜನ ಮಾತಿಗೆ ಒಪ್ಪಿದ. ರಾಜನು ಧೂಮಕೇತುವನ್ನು ತಲೆಯ ಕಡೆ ಕಾಲು ಹಾಕಿ ಮಲಗುವಂತೆ ಹೇಗೋ ವ್ಯವಸ್ಥೆಗೊಳಿಸಿದ. ತಿಂದು ಕೊಬ್ಬಿದ ದೇಹವು ಆ ಮಂಚಕ್ಕೆ ಸರಿಯಾಗಿತ್ತು. ಈ ರೀತಿಯಾಗಿ ತಲ್ಪಕ್ಕೆ ಸರಿಯಾಗಿದ್ದ ಧೂಮಕೇತುವು ನಿದ್ರಿಸಿದಾಗ ಅವನನ್ನ ಶಕ್ತಿದೇವಿ ವಿಗ್ರಹದ ಮುಂದೆ ಮುದುಕನ ಸಹಾಯದಿಂದ ತಂದು ಹರಿತವಾದ ಆಯುಧದಿಂದ ಧೂಮಕೇತುವನ್ನ ಬಲಿ ಕೊಟ್ಟರು. ಆಗ ಪೂತನಿ ದೇವಿ ಪ್ರಸನ್ನಳಾಗಿ ಧೂಮಕೇತುವಿಗೆ ನೀಡಬೇಕಾಗಿದ್ದ ವರವನ್ನ ರಾಜನಿಗೆ ನೀಡಿ ಅದೃಶ್ಯಳಾದಳು. ವಸ್ತುಗಳನ್ನ ಬಂಗಾರವಾಗಿಸುವ ಯೋಗ ಶಕ್ತಿ ಮುದುಕನಿಂದಾಗಿ ರಾಜನಿಗೆ ಲಭಿಸಿತು. ರಾಜನು ಆ ಭವನವನ್ನ ನಿಜವಾದ ಛತ್ರವನ್ನಾಗಿಸಿ ದಾರಿಹೋಕರಿಗೆ ಉಪಚಾರಗೈಯೋಕೆ ಏರ್ಪಾಡು ಮಾಡಿ ಮುದುಕನಿಗೆ 100 ವರಹಗಳ ಬಹುಮಾನವನ್ನ ನೀಡಿ ಎಲ್ಲಿಗಾದರೂ ಹೋಗು ಅಂತ ಹೇಳಿ ತನ್ನ ರಾಜಧಾನಿಗೆ ಮರಳಿದ ಅಂತ ಬೇತಾಳ ಕಥೆಯನ್ನ ಮುಗಿಸ್ತು. ಮಹಾರಾಜ ರವಿವರ್ಮ ಹಾಗೂ ಮುದುಕ ಇಬ್ಬರೂ ಸೇರಿ ಧೂಮಕೇತುವನ್ನು ಬಲಿ ಕೊಟ್ಟರು. ಆ ಪೂತನಿ ದೇವಿ ರಾಜನಾದ ರವಿವರ್ಮನಿಗೆ ಮಾತ್ರ ಏಕೆ ವರವನ್ನ ದಯಪಾಲಿಸಿದ್ಲು? ತನಗೆ ಎಲ್ಲಾ ರಹಸ್ಯಗಳನ್ನ ತಿಳಿಸಿ ತನ್ನನ್ನು ಕಾಪಾಡಿ ಚಿನ್ನ ದೊರೆಯೋಕೆ ಕಾರಣನಾದ ಮುದುಕನಿಗೆ ಕೇವಲ 100 ವರಹಗಳನ್ನ ಕೊಟ್ಟು ಎಲ್ಲಿಗಾದರೂ ಹೋಗು ಅಂತ ತಿಳಿಸೋ ಅವಶ್ಯಕತೆಯಾದರೂ ಏನಿತ್ತು? ಅವನ ಉಪಕಾರಕ್ಕೆ ಅಷ್ಟೇ ಅಂತ ರಾಜ ಬೆಲೆ ಕಟ್ಟಿದ್ದಾನ? ಈ ನನ್ನ ಸಂದೇಹಗಳಿಗೆ ಸರಿಯಾದ ಉತ್ತರ ತಿಳಿದು ಹೇಳದೆ ಹೋದ್ರೆ ನಿನ್ನ ತಲೆ 1000 ಹೋಳಾಗಿ ಸಿಡಿಯುತ್ತೆ ಅಂತ ಬೇತಾಳ ಹೇಳಿತು. ಆಗ ರಾಜ ವಿಕ್ರಮ, ಪೂತನಿ ರಕ್ಕಸಿಯಾದರೂ ಆಕೆ ದೇವಿಯೇ. ಸಾಧಾರಣ ಮನುಷ್ಯನಾದ ಮುದುಕನಿಗೆ ಅಂತಹ ವರ ನೀಡಿದರೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಉಪಕಾರವಾಗದು ಅಂತ ಬಗೆದು ಮಾರುವೇಷದಲ್ಲಿದ್ದವನು ಮಹಾರಾಜ ಅನ್ನೋದನ್ನ ಅರಿತ ದೇವಿ ಅವನಿಂದ ಪ್ರಜಾಪಾಲನೆ ಆಗತ್ತೆ ಅಂತ ಅರಿತೇ ರವಿವರ್ಮನಿಗೆ ಅಂತಹ ಅಪೂರ್ವವಾದಂತಹ ವರ ನೀಡಿದ್ಲು ಅಂತ ಹೇಳಿದ. ಮುದುಕನ ಸಹಾಯಕ್ಕೆ ಅಂತ ರವಿವರ್ಮ 100 ವರಹಗಳ ಬಹುಮಾನವನ್ನ ನೀಡಲಿಲ್ಲ. ಅದಕ್ಕೆ ಬದಲಾಗಿ ಅವನ ಉಪಕಾರಕ್ಕೆ ಬೆಲೆ ಕಟ್ಟಲಿಲ್ಲ. ಎಲ್ಲಕ್ಕೂ ಮಿಗಿಲಾಗಿ ಮುದುಕನನ್ನ ಧೂಮಕೇತುವಿನ ಗುಲಾಮತನದಿಂದ ಮುಕ್ತ ಮಾಡಿ ಬೆಲೆ ಕಟ್ಟಲಾಗದಂತಹ ಸ್ವಾತಂತ್ರ್ಯವೆಂಬ ಅಮೂಲ್ಯವಾದ ಬಹುಮಾನವನ್ನ ನೀಡಿ ಅವನು ಎಲ್ಲಿಗೆ ಬೇಕಾದರೆ ಅಲ್ಲಿಗೆ ಹೋಗಬಹುದು ಅಂತ ಬಿಡುಗಡೆಗೊಳಿಸಿದ್ದಾನೆ. ಆ ಮುದುಕನಿಗೆ ಇದಕ್ಕಿಂತ ಬೇರೆ ಬಹುಮಾನದ ಅವಶ್ಯಕತೆ ಇರಲಿಲ್ಲ. ಅದನ್ನೇ ಅವನು ಸಂತೋಷದಿಂದ ಸ್ವೀಕರಿಸಿದ್ದಾನೆ ಅಂತ ಹೇಳಿದಾಗ ರಾಜನ ಮೌನಭಂಗ ಆದ ಕೂಡಲೇ ಬೇತಾಳ ಶವ ಸಮೇತ ಹಾರಿ ಹೋಗಿ ಮರದ ಕೊಂಬೆಯನ್ನ ಸೇರಿಕೊಂತು. ಶ್ರೋತೃಗಳೇ, ಇದಾಗಿತ್ತು ಇಂದು ಬೇತಾಳ ವಿಕ್ರಮಾದಿತ್ಯ ರಾಜನಿಗೆ ಹೇಳಿದಂತಹ ಕತೆ. ಧನ್ಯವಾದಗಳು.